ಯೂಟ್ಯೂಬ್ ಚಾನಲ್. ನಾನು ಮಹೇಶ್ವರಿ ಸಿಹಿ ಮಾತಾಡ್ತಾ ಇದ್ದೀನಿ. ನಾವು ಎಲ್ಲಿ ಟ್ರಿಪ್ ಹೋಗ್ತಾ ಇದ್ದೀವಿ ಅಂತಂದರೆ ನಾನು ಹಾಕಿದ್ನಲ್ಲ ಇದರಲ್ಲಿ ಯೂಟ್ಯೂಬ್ನಲ್ಲಿ ಹಾಕಿದ್ದೆ, ಕೊಟ್ಟಿಯೂರು ಟೆಂಪಲ್ ಟೂರ್ ಅಂತ ಅಂದ್ಬಿಟ್ಟು. ಅಲ್ಲಿಗೆ ಇವತ್ತು ನಾವು ಮೊದಲನೇ ಬೇರೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಅಲ್ಲಿ ನಮ್ಮ ವ್ಯಾನ್ ನಿಂತಿದೆ, ಹೋಗ್ತಾ ಇದ್ದೀವಿ. ಈಗ ನಾವು ಬಂಡೀಪುರ ಫಾರೆಸ್ಟ್ ಹತ್ರ ಚೆಕ್ ಪೋಸ್ಟಲ್ಲಿ ನಿಂತಿದ್ದೀವಿ. ಸೊ ಹಾಗಾಗಿ ನಾನು ಇಲ್ಲೇ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಬಂದೆ. ನೋಡಿ ಕಾಣಿಸ್ತಿದೆಯಾ, ಇಲ್ಲೇ ಇದ್ದೀವಿ. ಇಲ್ಲಿಂದ ಈಗ ಹೊರಡ್ತಾ ಇದ್ದೀವಿ ನಾವು. ಈಗ ಅವ್ನು ಚೆಕ್ ಪೋಸ್ಟಲ್ಲಿ ಅಲ್ಲಿ ಚೆಕ್ ಮಾಡ್ಕೊಂಬರಕ್ಕೆ ಹೋಗಿದ್ದಾನೆ. ಅವ್ನು ಬಂದಮೇಲೆ ಹೊರಡ್ತೀವಿ. ಅಲ್ಲಿಗೆ ಹೋದ್ಮೇಲೆ ಹೋಗ್ತಾ ಸೀದಾ ಇನ್ನೆಲ್ಗೂ ಹೋಗಲ್ಲ. ನೋಡೋಣ. ಕಿಟಕಿ ಸೈಡಾಗಿ ಕೂತಿದ್ದೀನಿ. ತುಂಬ ಜನ ಜಾಸ್ತಿ ಆಗಿಬಿಟ್ಟಿದ್ವಿ, ಎಲ್ಲಿ ಬಿಟ್ಕೋತಾರೋ ಅಂತ ಗೊತ್ತಿಲ್ಲ. ನೋಡೋಣ. ಹೋಗ್ತಾ ಏನಾದರೂ ಇಲ್ಲಿ ಒಳಗಡೆ ಪ್ರಾಣಿಗಳು ಸಿಕ್ಕಿದ್ರೆ ಅದನ್ನ ವೀಡಿಯೋ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ಬಂಡೀಪುರ ನಾಗರಹೊಳೆ ಸಂರಕ್ಷಿತ ಪ್ರದೇಶ. ಅಲ್ಲಿ ನೋಡಿ ಹುಲಿನೂ ಇದೆ. ಸುಮಾರು ಜನ ಇದ್ದಾರೆ, ಸುಮಾರು ಜನ ಬರ್ತಾ ಇದ್ದಾರೆ. Head east on State Highway 33. ನಾವೇನು ಹೊರಟಿಲ್ಲ. ಮಾಸ್ತಮ್ಮ ದೇವಸ್ಥಾನ ಇದು. 8:30ಯಿಂದ ಸಾಯಂಕಾಲ 4:30. ಅಮಾವಾಸ್ಯೆ ಮತ್ತು ಪೂರ್ಣಿಮೆ ದಿನದಂದು ವಿಶೇಷ ಪೂಜೆ. ಹೊಳೆ ಫಾರೆಸ್ಟಲ್ಲಿರೋದು ದೇವಸ್ಥಾನ ಇದು. ಎಲ್ಲ ಚಪ್ಪಲಿ ಬಿಟ್ಬಿಟ್ಟು ಹೋಗೋಣ. ದೇವ್ರು ಕಾಣಿಸುತ್ತೆ. ಮುಂದ್ಗಡೆ ಬಾಕ್ಲ ಕೊಡುತ್ತಿಲ್ಲ. ಇವಾಗ ಕೊಟ್ಟಿಯೂರು ಪಾರ್ಕಿಂಗ್ ಲಾಟಲ್ಲಿ ಇದ್ದೀವಿ. ಮಳೆ ಫುಲ್ ಬರ್ತಿದೆ. ಮಳೆನಲ್ಲೇ ನಿಂತ್ಕೊಂಡು ತಿಂಡಿ ತಿಂದ್ವಿ. ನಮ್ಮ ಕಡೆಯವರೆಲ್ಲ ನೋಡಿ ಎಲ್ಲ ಇಲ್ಲಿ ನಿಂತವ್ರೆ. ವ್ಯಾನಲ್ಲಿ ನಿಲ್ಸ್ಕೊಂಡು ನಿಂತಿದ್ದೀವಿ. ಆ ಸೈಡು ಅಲ್ಲಿ ದೇವಸ್ಥಾನಕ್ಕೆ ಹೋಗೋದಂತೆ, ಅಲ್ಲಿಗೆ ಹೋಗ್ತೀವಿ. ವ್ಯೂ ಮಾತ್ರ ಚೆನ್ನಾಗಿದೆ, ಸೂಪರಾಗಿದೆ. ಮಳೆ ಬರ್ತಿದ್ರು ಒಂಥರ ಖುಷಿ ಆಗ್ತಿದೆ. ಇಲ್ಲಿ ಮಳೆ ಇದ್ರೇ ಚೆಂದ. ನಾವಾಗ ಕ್ಯೂನಲ್ಲಿ ಹೋಗೋಕ್ಕೆ ಇಲ್ಲಿ ಮೆಟ್ಲು ಹಿಡಿದು ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿಂದ ಸೀದಾ ಮುಂದಕ್ಕೆ ಹೋದರೆ ಕ್ಯೂ ಸಿಕ್ಕತ್ತೆ. ಮೇಲ್ಗಡೆನೇ ಚಪ್ಪಲಿ ಇಳಿದ್ಬಿಟ್ಟು ಇಲ್ಲಿಗೆ ಬಂದ್ವಿ. ಅಲ್ಲಿ ಆ ಬ್ರಿಡ್ಜ್ ಮೇಲೆ ಈಗ ಅಲ್ಲಿ ಹೋಗಬೇಕು ಕ್ಯೂಗೆ. ನೋಡಿ ಇಲ್ಲಿ ನೀರು ಬಂದರೆ ಇಲ್ಲಿ ಸ್ನಾನ ಮಾಡ್ಬೋದು ಉಳ್ಕೊಳ್ಳೋರಿಗೆ. ಇಲ್ಲಿ ಕಾಲು ತೊಳ್ಕೊಳ್ಳೋಣ, ಕಾಲು ತೊಳ್ಕೊಂಡೋಗೋಣ. ನೋಡಿ 2 ಕಲ್ಲು ವಿಭೂತಿ ಬಂದು ಆ ಕಲ್ಲಲ್ಲಿ ಗಂಧ ಬಂತು. ಕೆಂಪು ಕಲ್ಲಲ್ಲಿ ಉಜ್ಜಿದ್ರೆ ಗಂಧ ಬರುತ್ತೆ, ಈ ಕಲ್ಲಲ್ಲಿ ಉಜ್ಜಿದ್ರೆ ವಿಭೂತಿ ಬರುತ್ತೆ. ನಾವು ಹಣೆಗೆಲ್ಲಾನು ನೋಡಿ ಎಲ್ಲರೂ ಇಟ್ಕೊಂಡು ಗಂಧ ಕುಂಕುಮ ಎಲ್ಲನೂ ಹಾಕೊಂಡು ಹೋಗೋಣ. ಇಲ್ಲಿ ಕೇಳೋಣ ಅವ್ರನ್ನ. ಇಲ್ಲಿ ಯಾವುದೋ ಒಂದು ದೇವ್ರಿದೆ, ಕ್ಯೂನಲ್ಲಿ ಹೋಯ್ತಾ ಸಿಕ್ತು, ಅದಕ್ಕೆ ಹೋಗ್ತೇನೆ. ಯಾವ ದೇವರು ಇದು? ಗುಡಿಸ್ಲು, ಅದ್ರ ಒಳಗಡೆ ದೇವರು. ದೇವ್ರು ಶಿವನೇ. ವೀರಭದ್ರ ಸ್ವಾಮಿ ಅವ್ರದ್ದೇ ತ್ರಿಶೂಲ ಇದು. ಇಲ್ಲಿ ಪ್ರಸಾದ ಕೊಡ್ತಾರೆ. ಬಂದು ಇಲ್ಲೇ ಕ್ಯೂನಲ್ಲಿ ಹೋಗ್ತಾ ಸಿಗುತ್ತೆ. ಹಿಂಗೆ ಬಂದು ಇದನ್ನು ನೋಡ್ಕೊಂಡು ಹೋಗಿ. ತುಂಬ ಜಾಸ್ತಿ ಜನ ಇದ್ದಾರೆ. ಆ ಕಡೆಯಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಕೋಟಿ ಜನ ತುಂಬಿದ್ದಾರೆ. ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ, ಅದೇನೇ ದೇವರು ಇದು. ಮತ್ತೆ ಅದು ಅಲ್ಲಿಗೆ ಇದು ನದಿ ಮೂಲಕ ಹೋಗೋದು. ಇನ್ನೊಂದು ಇಲ್ಲಿ ಬರ್ತಿದ್ದಾರೆ, ಅದು ಕ್ಯೂನಲ್ಲಿ ಬರೋದು. ಮೇನ್ ದೇವಸ್ಥಾನ ಅದು. ನೋಡಿ ನೀರಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇದು ಒಂದು ದೇವಸ್ಥಾನ. ಇಲ್ಲಿ ಹೋಮ ಮಾಡಿದ್ದು ಇದು ದೇವಸ್ಥಾನ. ಮತ್ತೆ ಇದು ಸೀದಾ ನಡ್ಕೊಂಡು ಹೋದ್ರೆ ಅಲ್ಲೊಂದು ಅದು ಮೇನ್ ದೇವಸ್ಥಾನ ಇರೋದು. ಅದು
ಅಲ್ಲಿಗೆ ಹೋಗ್ಬೇಕು. ಈಗ ನಡ್ಕೊಂಡು ಹೋದ್ರೆ ಹತ್ರದಿಂದ ನೋಡೋಕ್ಕಾಗಲ್ಲ. ಹಿಂಗೆ ಬಂದರೆ ಇಲ್ಲಿ ಸ್ವಲ್ಪ ದೂರಲ್ಲಾದರೂ ಬೇಗ ನಿಂತ್ಕೊಂಡು ನೋಡ್ಕೊಂಡು ಹೋಗ್ಬೋದು. ದೂರಲ್ಲಾದರೆ ತುಂಬ ಜಾಸ್ತಿ ಗೊತ್ತಾಗುತ್ತೆ, ಬೇಗ ದರ್ಶನ ಮಾಡ್ಕೊಂಡು ಹೋಗ್ಬಹುದು. ಅದೇ ಶಿವನ ದೇವಸ್ಥಾನ. ಇಲ್ಲಿ ಬಂದು ಹಿಂಗೆ ನೋಡ್ಕೊಂಡು ಹೋಗ್ಬೇಕು. ಇದು ಒಂದು ದೇವಸ್ಥಾನ. ಇಲ್ಲಿ ನೋಡಿ ಅವರಲ್ಲಿ ಇಲ್ಲೊಂದು ನೋಡಿ ಒಳಗಡೆ ಇರೋದು ದೇವಸ್ಥಾನ ಇಷ್ಟೇ. ಇಲ್ಲೆಲ್ಲ ಸುತ್ತ ಹಿಂಗೆ ಇರೋದು ನೋಡಿ. ನೋಡಕ್ಕೆ ಎಷ್ಟು ಕ್ಯೂನಲ್ಲಿ ಬಂದ್ರೆ ಇದಾಗುತ್ತೆ. ಹಿಂಗೆ ಬಂದ್ರೆ ಇಲ್ಲಿ ಒಟ್ಟಿಗೆ ಜನನ ಬಿಟ್ಬಿಡ್ತಾರೆ. ಸ್ವಲ್ಪ ನೂಕಾಡ್ಕೊಂಡು ಬಂದು ದರ್ಶನ ಮಾಡ್ಕೋಬಹುದು. ಕಾಯಿಗೆ ದುಡ್ಡು ಎಲ್ಲ ಇಲ್ಲೇ ಹಾಕ್ತಾರೆ. ಗೋರ್ಬಿಟ್ಟು ಹಾಕೋರೆಲ್ಲ ಇಲ್ಲೇ ಹಾಕೋದು. ಇಲ್ಲೇ ಏನು ಬೇಕೋ ಕೇಳ್ಕೊಳ್ಳೋದು. ಕಾಣಿಸಿದ್ಯಾ ಶಿವ? ಅದ್ರ ದರ್ಶನ ಮಾಡಲಿಕ್ಕೆ ಅಂತಲೇ ನಮಗೆ ದೂರ ಬರೋದು. ದರ್ಶನ ಎಲ್ಲ ಆಯಿತು. ಅಷ್ಟೊತ್ತಿಂದ ಕೂತಿದ್ದೀವಿ. ಒಬ್ಬೊಬ್ಬರು ಒಂದು ಕಡೆ ತಪ್ಪಿಸ್ಕೊಂಡಿದ್ವಿ. ಈಗ ಎಲ್ಲರೂ ಬಂದರು. ಈಗ ಆನೆ ಬರುತ್ತಂತೆ ದಿನ 12 ಕಾಲಿಗೆ. ಅದಕ್ಕೆ ಕಾಯ್ಕೊಂಡು ಕೂತಿದ್ದೀವಿ. ನೋಡೋಣ, ನಮ್ಮ ಅದೃಷ್ಟಕ್ಕೆ ಆನೆ ಬಂದರೆ ಆನೆ ನೋಡ್ಕೊಂಡು ಆಮೇಲಿಂದ ಮುಂದೆ ದೇವಸ್ಥಾನಕ್ಕೆ ಹೋಗೋದು. ಪ್ರೊಸೆಷನ್ ಬಂತು. 12 ಗಂಟೆ ಆಯಿತು. ನೋಡಿ ಅಲ್ಲಿ ಆನೆ ಬರ್ತಾ ಇದೆ. ನಾವು ಇಲ್ಲಿ ನೋಡಿ ಇಲ್ಲಿ ಕ್ರೌಡು ಹೆಂಗೆ ನಿಂತಿದ್ದಾರೆ ಅಂತ ಅಂದ್ಬಿಟ್ಟು ನೋಡಿ ಹೆಂಗಿದೆ ಕ್ರೌಡು ಅಂತ. ಇಷ್ಟೋ ತನಕ ಕಾದಿದ್ದಕ್ಕೂ ಸಾಕಾಯಿತು. ನಾವು ಆನೆ ಪ್ರೊಸೆಷನ್ ನೋಡ್ದಂಗೆ ಆಯಿತು. ನೋಡಿ ಬಂತು ಆನೆ. ನೋಡಿ 2 ಆನೆ ಬರ್ತಿದೆ. ಜನ ಎಲ್ಲ ಕಡೆ ನಿಂತಿದ್ದಾರೆ. ಈಗ ಒಂದು ರೌಂಡ್ ಹೋಗಿ ಕರ್ಕೊಂಡು ಬರ್ತಾರೆ ಈಗ ಆನೆಗಳನ್ನ. ಹೋಯ್ತಾ ಇದೆ ಇದು ಆನೆ. ಈಗ ಹೋಗಿ ಒಂದು ರೌಂಡು ಸುತ್ಕೊಂಡು ಮತ್ತೆ ಬರುತ್ತೆ. ದೇವ್ರ ಹತ್ರ ಕರ್ಕೊಂಡು ಹೋಗ್ತಿದ್ದಾರೆ ನೋಡಿ. ದೇವ್ರಿಗೆ ಈಗ ನೀರು ತೆಗೆದು ಹಾಕುತ್ತೆ ಆನೆ. ನೋಡಿ ಅಲ್ಲಿ ದೇವರು ಕಾಣಿಸ್ತಾ ಇದೆ ನೋಡಿ ಅಲ್ಲಿ. ಮಳೆ ಬಂದು ಇಷ್ಟು ಮೋಡ ಇದ್ದು ಇಲ್ಲಂತೂ ಬಿಸಿಲಿಲ್ಲ, ಸೆಕೆಯಪ್ಪ. ಬರ್ತಿದ್ದಾರೆ ಅಲ್ಲಿ ನೋಡಿ. ಅಲ್ಲಿ ದೇವ್ರನ್ನ ಎತ್ತಿ ಮೇಲ್ಗಡೆ ಕೊಟ್ಟರು. ಈಗ ದೇವ್ರನ್ನ ತಗೊಂಡು ಹೋಗಿ ಅದೇ ಕೆಳಗಡೆ ಇರ್ತಲ್ಲ ಆ ದೇವ್ರನ್ನ ಈಗ ತಗೊಂಡು ಹೋಗಿ ನಿರ್ವಹಣೆ ಮಾಡ್ಕೊಂಡು ಬರ್ತಾರೆ. ಪಾರ್ಕಿಂಗ್ ಲಾಟು ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ವಡಪಾವ್ ಅಂತ ಇದೆ ಇಲ್ಲಿ ವಿಶೇಷ. ಇದನ್ನ ತಗೊಂಡೋಗಿ ಮನೆಯಲ್ಲಿ ಹಾಕಿದ್ರೆ ದೃಷ್ಟಿ ದೋಷ ಎಲ್ಲ ಪರಿಹಾರ ಆಗುತ್ತೆ ಅನ್ನೋದು ನಮಗೆ. 40 ರೂಪಾಯಿ, 50 ರೂಪಾಯಿ, 10 ರೂಪಾಯಿ, 30 ರೂಪಾಯಿ, 36 ರೂಪಾಯಿ ಎಲ್ಲ ಇದೆ. ಏನು
ಬೇಕೋ ಶಾಪಿಂಗ್ ಮಾಡ್ಕೋಬೋದು, ತಿನ್ನೋದು ಏನು ಬೇಕೋ ಎಲ್ಲ ತಗೋಬೋದು. ಬಂದಾಗ ಇಲ್ಲಿ ಮಿಸ್ ಮಾಡಿದೆ ಈ ವಡಾಪಾವ್ ತಗೊಂಡು ಹೋಗಿ. ಮೋಡ ಮಂಜು ಎಲ್ಲ ಇವನೇ ಒಂಥರ ಸೂಪರ್. ಇಲ್ಲಿ ಹೊರಗಡೆಯಿಂದ ಕೋತಿ ಕೂತೈತೆ, ಕೋತಿ ಸೂಪರ್. ನಾವು ಹೋಗ್ಬೇಕಾದ್ರೆ ಈ ಕಡೆ ಕೂತಿರ್ಲಿಲ್ಲ, ಈ ಕಡೆ ಕಾಣಿಸ್ಲಿಲ್ಲ. ನೆಕ್ಸ್ಟು ಯಾವ ದೇವಸ್ಥಾನ ನೋಡ್ತೀರಾ. ಈಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಆಂಜನೇಯ ಇನ್ನು ಮೊಸರನ್ನ ಹಾಲು ಎಲ್ಲ ಉಳ್ಕೊಂಡಿದೆ, ಎಣ್ಣೆ ತಿನ್ಕೊಂಡಿದ್ವಿ. ಯಾಕಂದರೆ ಊಟದಲ್ಲಿ ತುಂಬ ರಶ್ ಇತ್ತು, ಅದಕ್ಕೇ ದೇವಸ್ಥಾನದಿಂದ ಹೊರಟಿದ್ದೀವಿ. ಇವಾಗ 1:30 ಆಯಿತು, ಹೊರಟಿದ್ದೀವಿ ಇವಾಗ.